ನಮಸ್ಕಾರ, ಶುಭೋದಯ. ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳಿತಾಗಲಿ ಅಮ್ಮ. ಇನ್ನು ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ದೇವರನ್ನ ಒಲಿಸ್ಕೊಳ್ಬೇಕು, ಹಲವಾರು ರೀತಿಯಾಗಿರುವಂಥ ಪ್ರಯತ್ನಗಳನ್ನ ಪಟ್ಟಿರ್ತೀವಿ ಅಂತ ಹೇಳ್ಬೋದು. ಭಕ್ತಿ, ಶ್ರದ್ಧೆ, ಅವರವರ ಭಾವಕ್ಕೆ ದೇವರು ಒಲಿತಾನೆ ಅಂತ, ಅವರವರ ಒಂದು ಭಕ್ತಿ ತೋರಿಸ್ಕೊಳ್ತಾರೆ, ಒಲಿತಾನೆ ಅಂತ. ಇನ್ನು ಪ್ರೀತಿಯಿಂದ ಹೇಗೆ ದೇವ್ರನ್ನ ಒಲಿಸ್ಕೊಳ್ಬೋದು ಅಥವಾ ಪ್ರೀತಿಯಿಂದ ಹೇಗೆ ನಾವು ದುಡ್ಡು ಮಾಡಬಹುದು, ಇದ್ರ ಬಗ್ಗೆ ವೀಕ್ಷಕರು ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಪ್ರೀತಿ ಅನ್ನೋದು 2.5 ಅಕ್ಷರ ಅದು. ಆ್ಯಕ್ಚುಲಿ 2.5 ಲೆಟ್ರ್ ಅದು. ಆ ಪ್ರೀತಿ ಅನ್ನೋದು ಎಲ್ಲದರಲ್ಲೂ ಎಲ್ಲ ಕಾಲಕ್ಕೂ ಸಲ್ಲುವಂಥದ್ದೇ. ಆದರೆ ಎಲ್ಲೋ ಒಂದು ಕಡೆ ಯೌವನಾವಸ್ಥೆಯಲ್ಲಿದೆಯಲ್ಲ, ಆ ಪ್ರೀತಿ ಬಗ್ಗೆ ಒಂದು ದಿವಸ ನೀವು ಪ್ರಶ್ನೆಯನ್ನು ಮಾಡಿ. ನಾನು ಹೇಳ್ತಾರೆ, ಈ ಪ್ರೀತಿ ಇತ್ತೀಚೆಗೆ ಬಹುಶಃ ಇದೇ ಮಾಧ್ಯಮದಲ್ಲೇ ಪರಿಚಯ ಒಬ್ಬ ಆಕೆ ಮಾತಾಡಿದ್ದು, ಮೇರಿ ಅಂತ. ಮತ್ತೇನು ಹೆಸರಿದೆ ಆಕೆದು. ಆ ಮೇರಿ ಅನ್ನೋ ಒಬ್ಬ ಹೆಣ್ಣು ಮಗಳು ಬಹಳ ಕಷ್ಟದ ಕಾಲ, ಕಡು ಬಡವಳು ಆಕೆ ಆಗಿದ್ದರೂ ಕೂಡ ಎಷ್ಟು ಜನ ಮಕ್ಕಳನ್ನು ಪೋಷಣೆ ಮಾಡಿದಾಳೆಂದರೆ, ಪ್ರತಿ ಹಂತದಲ್ಲೂ ಪ್ರತಿ ಆಯಾಮದಲ್ಲೂ ಆಕೆಗೆ ಏನು ಕಷ್ಟ ಐತೆ ಗೊತ್ತಿಲ್ಲ, ಅಷ್ಟು ಮಕ್ಕಳ ಪ್ರೀತಿಯಿಂದಲೇ ನೋಡ್ಕೊಂಡಿದ್ದಾಳೆ ಆಕೆ. ಈ TV9 ಆಮೇಲೆ ಸುವರ್ಣ TV ಈ ಥರ ಎಲ್ಲ ಮಾಧ್ಯಮದಲ್ಲೂ ಕೂಡ ಕರೆದು ಆಕೆಗೆ ಸನ್ಮಾನ ಮಾಡಿದ್ದಾರೆ. ಮೇರಿ ಅಂತ ಒಂದು ಹೆಣ್ಣು ಮಗು. ಆ ತಾಯಿಗೆ ನಾನು ಇಲ್ಲಿಂದ ನಮಸ್ಕಾರ ಮಾಡ್ತೀನಿ. ಆದರೆ ಆ ಪ್ರೀತಿ ಅನ್ನೋ ಪದ ನಮ್ಮ ರಾಜ್ಯದಲ್ಲೇ ಒಂದು ಮನೆಯಲ್ಲೇ ಇದ್ದು ನಾವು ಅದನ್ನು ಪಡೆದುಕೊಳ್ಳಬೇಕು ಅಂತಂದರೆ ಎಂತಹದ್ದು ಅಂತಂದರೆ, ಇಲ್ಲೊಬ್ಬ ಭೋಜರಾಜ ಅಂತ. ಭೋಜರಾಜ ನಿಮಗೆ ಗೊತ್ತಿರೋದು. ಎಷ್ಟು ಜನಕ್ಕೆ ಭೋಜರಾಜ, ಈ ಕಾಳಿದಾಸ ಈ ಕಥೆಗಳೆಲ್ಲ ಕೇಳಿರ್ತೀರಿ. ಈ ಎಲ್ಲರೂ ಕೆಲವು ಒಲಿಯೋದಿಲ್ವಂತೆ. ಯಾರ ಹತ್ರ ಹೆಚ್ಚಿಗೆ ಸರಸ್ವತಿ ಇರುತ್ತೋ ಅವರಿಗೆ ಲಕ್ಷ್ಮಿ ಒಲಿಯೋದಿಲ್ವಂತೆ. ಯಾರಿಗೆ ಲಕ್ಷ್ಮಿ ಒಲಿದಿರ್ತಾಳೋ ಅವರಿಗೆ ಸರಸ್ವತಿ ಒಲಿದಿರಲ್ವಂತೆ. ಇದು ಭಾಗಶಃ ನಾವು ನೋಡಿದಾಗ ನಿಜ ಅಂತ ನಮಗೆ ಗೋಚರ ಆಗುತ್ತೆ. ಕೆಲವು ನೋಡಿದಾಗ, ನಮ್ಮ ಮುಂದೆ ನೋಡಿದಾಗ ನಮ್ಗೆ ಅನಿಸುತ್ತೆ. ಆದರೆ ಎರಡೂ ಕೆಲವ್ರಿಗೆ ಒಲಿದಿರುತ್ತೆ. ಅವನೇ ಈ ಭೋಜರಾಜ, ಲಕಿಯೆಸ್ಟ್ ಪರ್ಸನ್ ಅಂತ. ಅಂದರೆ ಏನು, ಆತನ ಹತ್ರ ಭೋಗಭಾಗ್ಯಕ್ಕೆ ರಾಜ್ಯವೂ ಇದೆ, ಬುದ್ಧಿವಂತ, ತುಂಬ ಸಂಸ್ಕೃತವನ್ನು ಮಾತಾಡ್ತಿದ್ದ ಭೋಜರಾಜ. ಕಾಳಿದಾಸ ಅವನು ಬಹಳ ಸಂಭಾಷಣೆ ಮಾಡ್ಕೊಳ್ತಾ ಇದ್ರು. ತುಂಬ ಪ್ರೀತಿ ವಾತ್ಸಲ್ಯದಿಂದ ಎಲ್ಲರನ್ನೂ ಕಾಣ್ತಾ ಇದ್ದ. ಲಕ್ಷ್ಮೀಪ್ರದನೂ ಹೌದು. ಸರಸ್ವತಿಯವನ ನಾಲಿಗೆ ಮೇಲೆ ನಾಟ್ಯ ಮಾಡುತ್ತಿದ್ದಳು. ಇಂತಹ ಸರಸ್ವತಿ ಅವನಿಗೆ ಹೊಲೆದಿದ್ದು, ಮಹಾಲಕ್ಷ್ಮಿ ಕೃಪೆಗೆ ಅವನ ಒಳಗಾಗಿರತಕ್ಕಂತಹ ಭೋಜರಾಜ ಎಲ್ಲವನ್ನೂ ಪುಷ್ಕಳವಾಗಿ ಹೊಂದಿರತಕ್ಕಂಥವನು. ಒಂದರಲ್ಲಿ ಮಾತ್ರ ಬೇಸರ ಆಗ್ತಾ ಇತ್ತು ಕಾಳಿದಾಸನಿಗೆ. ಅದೊಂದು ಚಟ ಸರಿಯಿರಲಿಲ್ಲ. ಯಾಕೋ ನಮ್ಮ ಭೋಜರಾಜ ಎಲ್ಲದರಲ್ಲೂ ಕೂಡ ಕಳಂಕರಹಿತವಾಗಿದ್ದಾನೆ. ರಾಜ್ಯಭಾರ ಚೆನ್ನಾಗಿ ಮಾಡ್ತಾನೆ, ಜನರನ್ನು ಸುಭಿಕ್ಷವಾಗಿ ನೋಡ್ಕೊಳ್ತಾನೆ, ಪ್ರೀತಿಯಿಂದ ಮಾತಾಡಿಸ್ತಾನೆ, ಮಮತೆ, ಕರುಣೆ, ವಾತ್ಸಲ್ಯ ಎಲ್ಲವೂ ತುಂಬಿದೆ ಆತನ ಕಣಜದಲ್ಲಿ. ಆತನ ಕಣಜದಲ್ಲಿ ಇವೆಲ್ಲವೂ ಇದೆ. ಕಾಲಕ್ಕೆ ಏನು ಬೇಕೆಲ್ಲ ನೋಡ್ಕೊಳ್ತಾನೆ. ಆದರೆ ರಾಜನಿಗೆ ಒಂದು ಬ್ಯಾಡ್ ಹ್ಯಾಬಿಟ್ ಇದೆ. ಈ ಭೋಜರಾಜನಿಗೆ ಏನು ಮಾಡೋದು, ಯಾರ್ಯಾರು ಹೇಗೋ ಹೇಳ್ತಾರೆ, ಅದನ್ನು ಏನು ಮಾಡಿದ್ರು ಬಿಡ್ತಾ ಇಲ್ಲ ಆತ. ಬಿಟ್ಬಿಡಪ್ಪ ಅದನ್ನಂತ. ಏನು ಅಂಥದ್ದು ಅಂದರೆ, ಆತನಿಗೆ ಆ ಕೆಟ್ಟದ್ದು ಒಂದು ಬ್ಯಾಡ್ ಹ್ಯಾಬಿಟ್ಟು ಜೂಜಾಡುತ್ತಾನೆ ಆ ರಾಜ. ಯಾರು ಪರಿಪರಿಯಾಗಿ ಹೇಳ್ತಾರೆ ಅವನಿಗೆ, ಇದನ್ನು ಮಾಡಬಾರ್ದು ನೀನು ಅಂತ. ಅವನು ಹೇಳ್ತಾನೆ, ನನಗೆ ಇದು ವಾಸನೆ ಇದು, ಅಂದರೆ ಹಿಂದಿನ ಜನ ಮತ್ತು ಅನೇಕ ಜನ ಮತ್ತು ವಾಸನೆ ನನಗೆ, ಆದ್ದರಿಂದ ನಾನು ಅದನ್ನು ಮಾಡಲೇಬೇಕು, ಅದನ್ನು ಮಾಡ್ತೀನಿ ಕೂಡ. ಎಲ್ಲ ಆಗತ್ತೆ. ರಥವನ್ನು ಹೇಳ್ತಾನೆ, ಆ ಸಾರಥಿ ಮುನ್ನಡೆಸ್ತಾನೆ, ಹೊರಟೋಗ್ತಾನೆ, ಜೂಜಾಡ್ತಾನೆ ಬರ್ತಾನೆ. ಸರಿ, ಒಂದು ದಿನ ಕಾಳಿದಾಸನೇ ಇವರಿಗೆ ಏನಾದರೂ ಮಾಡಿ ಇದನ್ನು ಬಿಡಿಸ್ಬೇಕಲ್ಲ ಅಂತ ಹೇಳಿ ಎಷ್ಟೋ ಸಲ ಹೇಳಿರ್ತಾನೆ, ಕೇಳಿರೋದಿಲ್ಲ ಈತ. ಆ ಕಾಳಿದಾಸ ಇನ್ನೇನು ಭೋಜರಾಜ ಹೊರಡಬೇಕು ಆಚೆ, ಈ ಸನ್ಯಾಸಿ ವೇಷ ಧರಿಸಿರ್ತಾನೆ. ಸನ್ಯಾಸಿ ವೇಷವನ್ನು ಧರಿಸಿ ಒಂದು ಮಾಂಸದ ಅಂಗಡಿ ಹತ್ರ ನಿಂತ್ಕೊಂಡು ಮಾಂಸ ತೆಗೆದುಕೊಳ್ತಾ ಇರ್ತಾನೆ. ಈ ಭೋಜರಾಜ ಆ ಸನ್ಯಾಸಿ ವೇಷವನ್ನು ಹಿಂದಿನ ಕಾಣ್ತಾನೆ. ಯಾರಪ್ಪ ಇದು, ಕಾಷಾಯ ವಸ್ತ್ರವನ್ನು ಧರಿಸಿರ್ತಕ್ಕಂಥ ಒಂದು ಮಾಂಸದ ಅಂಗಡಿಯ ಬಳಿ ನಿಂತಿದ್ದಾನಲ್ಲ, ಓ ನನ್ನ ರಾಜ್ಯದಲ್ಲಿ ಇಂತಹದೆಲ್ಲ ನಡೀತಾ ಇದೆಯಾ ಅಂತ ಹೇಳಿ ಅಲ್ಲಿಗೆ ಹೋಗ್ತಾನೆ. ಹತ್ತಿರಕ್ಕೆ ಅವನು ವೇಷವನ್ನು ಹಾಕಿರ್ತಾನೆ, ಗೊತ್ತಾಗಲ್ಲ. ಏನು ನೀನು ಸನ್ಯಾಸಿ ವೇಷವನ್ನು ಧರಿಸಿ ನನ್ನ ರಾಜ್ಯದಲ್ಲಿ ಮಾಂಸ ತಿನ್ನೋದಾ? ಯಾಕೆ ತಿನ್ನಬಾರ್ದಾ? ಯಾಕೆ ಮಾಂಸ ತಗೊಳ್ತಾ ಇದೆಯಾ? ನಾನು ಕುಡಿದಿದ್ದೀನಿ, ಮದ್ಯಪಾನವನ್ನು ಮಾಡಿದ್ದೀನಿ, ನಂಚಿಕೊಳ್ಳೋಕ್ಕೆ
ಮಾಂಸ ತಗೊಳ್ತಿದ್ದೀನಿ. ಓ, ನಿನಗೆ ಈ ಕುಡಿಯೋದು ಚಟ, ಕುಡಿಲಿಕ್ಕೆ ಹಣ ಇಲ್ಲಿಂದ ಬರುತ್ತೆ, ನಾನು ಜೂಜಾಡ್ತೀನಿ. ಓಹೋ, ನೀನು ಸನ್ಯಾಸಿ, ಮಾಂಸವೂ ತಿಂತಿದೀಯಾ, ಜೂಜು ಆಡ್ತೇನೆ, ಮದ್ಯಪಾನವೂ ಮಾಡ್ತಿದೀಯಾ, ಜೂಜು ಆಡ್ತಿದೀಯಾ, ಮತ್ತೆ ನನಗೆ ಇದಕ್ಕೆಲ್ಲ ಹಣ ಬರಬೇಕಲ್ಲ, ಅದಕ್ಕೆಲ್ಲ ಹಣ ಬರಬೇಕಂದ್ರೆ ನಾನು ಜೂಜು ಆಡಲೇಬೇಕು ಅಂತ ಹೇಳ್ತಾನೆ. ಇದು ಯಾಕೋ ರಾಜನಿಗೆ ಸರಿ ಅನಿಸಲ್ಲ. ಆ ಮಂತ್ರಿಗೆ ಹೇಳ್ತಾನೆ, ಸಾರಥಿಗೆ ಹೇಳ್ತಾನೆ, ಸಾರಥಿ ಈ ರಥವನ್ನು ಹಿನ್ನಡೆಸು ಅಂತ ಹೇಳ್ತಾನೆ. ವಾಪಸ್ ಬರ್ತಾನೆ. ವಾಪಸ್ ಬಂದ ಮೇಲೆ ಈ ಕಾಳಿದಾಸ ಮನೆಗೆ ಬರ್ತಾನೆ. ಈ ಭೋಜರಾಜ ನಡೆದ ಘಟನೆಯನ್ನು ಕಾಳಿದಾಸನಿಗೆ ಹೇಳ್ತಾನೆ. ಕಾಳಿದಾಸ, ನಾನು ಇವತ್ತು ಹೊರಡಬೇಕಾದ್ರೆ ಯಾವುದನ್ನು ನೋಡಬಾರ್ದು ಅದನ್ನು ನೋಡಿಬಿಟ್ಟೆ, ನನಗೆ ಬೇಸರ ಆಯಿತು, ನೋವಾಯಿತು, ದುಃಖ ಆಯಿತು, ಏಕಕಾಲಕ್ಕೆ ಎಲ್ಲವೂ ನನಗೆ ಒಂದೇ ಬಾರಿ ಆಗ್ಬಿಡ್ತು, ತುಂಬ ಬಿಬಿತ್ಸನಾದೆ ನಾನು ಅಂತೇಳಿ ಒಂಥರ ಭಯಂಕರವಾಗಿ ಒಂಥರ ಮಾತಾಡ್ತಾನೆ. ಅದಾದ ಮೇಲೆ ಏನು ಮರು ಮಾತನಾಡದೆ ಕಾಳಿದಾಸ ಹೇಳ್ಬಿಡ್ತಾನೆ, ಅಯ್ಯ ಭೋಜರಾಜ, ನಾನೇ ಆ ಸನ್ಯಾಸಿ ವೇಷ ಧರಿಸಿದ್ದು. ಒಬ್ಬ ಸನ್ಯಾಸಿ ಮಾಂಸದ ಅಂಗಡಿ ಹತ್ತಿರ ನಿಂತುಕೊಂಡು ನಿನಗೆ ಎಷ್ಟು ನೋವಾಗುತ್ತೋ, ನೀನು ನನ್ನ ರಾಜ್ಯದ ರಾಜ, ಆಸ್ಥಾನದ ರಾಜ, ನೀನು ಜೂಜಾಡ ನನಗೆ ಅಷ್ಟು ನೋವಾಗುತ್ತೆ ಅಂತ ಹೇಳಿದಾಗ, ಆವಾಗ ಇವನು ಇಂದಿನ ಜನ್ಮದ ವಾಸನೆ, ದುರ್ವಾಸನೆ ಇತ್ತಲ್ಲ, ಅದನ್ನು ಕಳಚಿ ಆಗಲೇ ಸುವಾಸನಿಕ್ತನಾಗ್ತಾನೆ ರಾಜ. ಅಂದರೆ ಏನಾದರೂ ಒಂದು ಈ ನಡಿಬೇಕಂತ ನಮ್ಮ ಘಟನೆಗಳು. ಕೆಲವರಿಗೆಲ್ಲ ಅಷ್ಟೇ, ದೊಡ್ಡದು ಸಾಲ ಇತ್ತು ಅಂತ ಅವನು ಚಾಲೆಂಜ್ ತೊಗೊಳ್ತಾನೆ. ಅವನ ಬಯೋರಿರಬೇಕು, ಚಾಲೆಂಜ್ ತೊಗೊಳ್ತಾನೆ. ಏನೂ ನಡೆದಿಲ್ಲ ಅವನಲ್ಲಿ ಅಂತ ಅವನು ಚಾಲೆಂಜ್ ತೊಗೊಳ್ಳಲ್ಲ. ಅದಕ್ಕೆ ಈ ತರಹದ ನಡೆದಾಗ ಭೋಜರದ ಸ್ಟಾಪ್ ಮಾಡ್ತಾನೆ. ಏನು ಇವೆಲ್ಲ ನಮಗೆ ಮಾರ್ಮಿಕತೆ ತೋರಿಸೋದು ಅಂತಂದರೆ, ಪ್ರೀತಿಯ ವಾಂಛೆಯಿಂದ ನೀನು ಏನು ಬೇಕಾದರೂ ಪಡೆದುಕೊಳ್ಳಲು ಸಾಧ್ಯ ಇದೆ. ಅದನ್ನು ಭಗವಂತನನ್ನು ಮೆಚ್ಚಿಸಿ ನಿನ್ನಲ್ಲಿ ಏನು ಬೇಕೋ ಅದನ್ನು ಹೆಚ್ಚಿಸಿಕೊಳ್ಳಬೇಕಾದರೆ ನಿನ್ನಲ್ಲಿ ಶ್ರದ್ಧೆಯ ಜೊತೆಗೆ ಭಕ್ತಿಯ ಜೊತೆಗೆ ಪ್ರೀತಿ ಇರಬೇಕು. ಟೈಮ್ ಆಗ್ಬಿಡ್ತು ಅಂತ ನೋಡ್ಕೊಂಡು ಕೂತ್ಕೊಂಡು ಹೋಮ ಪೂಜೆ ಮಾಡಿದ್ರೆ ಫಲಿಸುತ್ತೆ. ಅದು ನಿನ್ನ ಹಸಿವು ನಿನಗೆ ಗೊತ್ತಾಗಬಾರ್ದು, ಆಗ ಮಗ್ನನಾಗ್ಬಿಡ್ಬೇಕು. ಎಷ್ಟೇ ಕಷ್ಟ ಬಂದುಕೊಂಡು ಮಗ್ನನಾಗಿ ಪ್ರೀತಿಯಿಂದ ಸೇವೆ ಮಾಡಿದ್ದಾದರೆ ನೀನು ಎಷ್ಟು ತರಹದ ಹಣ ಬೇಕಾದರೂ ಪಡ್ಕೊಳ್ತೀಯ, ಪ್ರೀತಿ ವಾತ್ಸಲ್ಯವನ್ನು ಕೂಡ ಪಡೆದುಕೊಳ್ಳುತ್ತೀಯ. ಒಟ್ಟಾರೆ ನೀನು ಮಾಡ್ತಕ್ಕಂಥ ಯಾವ ಕೆಲಸದಲ್ಲಾದರೂ ಕೂಡ ಪ್ರೀತಿ ಅನ್ನೋ 2 ಲೆಟರ್ ಇಲ್ಲದೆ ಏನೂ ಮಾಡಬೇಡ. ಯಾರೋ ಪೂಜೆ ಮಾಡ್ತಿದ್ದಾರೆ, ನೀನೇನೋ ಅಹಂಕಾರದಿಂದ ಕೂತಿದೀಯಾ, ಎಲ್ಲ ತಂದು ಕೊಟ್ಬಿಟ್ಟಿದೀಯಾ, ನೀನು ಅರಮನೆಯಲ್ಲಿ ಕೂತಂಗೆ ಭಾಸ ಮಾಡಿಕೊಂಡು ನಿಂದೆ ಆಗಿರ್ತಕ್ಕಂಥ ಗಾಂಭೀರ್ಯವನ್ನು ಘಟೋದ್ಗಜನಾಗಬೇಡ. ಗಾಂಭೀರ್ಯದ ಘಟೋದ್ಗಜ ಅಲ್ಲ ಕಣಯ್ಯ, ಪ್ರೀತಿಯ, ಕರುಣೆಯ, ವಾತ್ಸಲ್ಯದ, ಸಹೃದಯ ತಾಯಿ ಆಗಿದ್ದು ಕೂತಿರ್ಬೇಕಲ್ಲ. ಆ ಮಗುಗೆ ಹುಣಬಡಿಸ್ತಾಳಲ್ಲ ಆ ಅಮ್ಮ, ಹಾಗೆ ನೀನು ಹಾಗಿರಬೇಕು. ಭಗವಂತನ ಸೇವೆಯಲ್ಲಿ ನೀನು ತಾಯಿ ಆಗಿರಬೇಕು, ಭಗವಂತ ಮಗು ಆಗಿರ್ಬೇಕಂತೆ. ನೀನು ಸೇವೆ ಮಾಡುವಾಗ ಆ ಪ್ರೀತಿಯಿಂದ ಮಾಡಿದರೆ ತೆಗೆದು ನೋಡೋಣ ನಿನಗೆ ಏನು ಬೇಕೋ ಅಂತ ನೀನು ಪಡೆದುಕೊಳ್ತೀಯ. ಖಂಡಿತ ಗುರುಗಳೇ. ಸೊ ಪ್ರೀತಿ ಅಂತಂದರೆ ನಾನಾ ರೀತಿಯಾಗಿರುವಂಥ ಅರ್ಥಗಳಿರುತ್ತೆ, ಆದರೆ ಭಗವಂತನ ಒಲಿಸ್ಕೊಳ್ಳೋದ್ರಲ್ಲಿ ಪ್ರೀತಿ ಅನ್ನುವಂಥ ಪಾತ್ರ ಎಷ್ಟು ಮುಖ್ಯವಾಗಿರುತ್ತೆ ಅಂತ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಎಷ್ಟು ಅರ್ಥಪೂರ್ಣವಾಗಿರುವಂಥ ಮಾತುಗಳನ್ನ ನಮಗೆ ಗುರುಗಳು ಈ ಒಂದು ಕಥೆಯ ಮುಖಾಂತರ ತಿಳಿಸ್ಕೊಟ್ರು. ಇನ್ನು ನೀವು ಕೂಡ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.